ಈ ಗುಡ್ ಮಾರ್ನಿಂಗ್ ಹೇಳು ಮಗನೆ. ಗುಡ್ ಮಾರ್ನಿಂಗ್. ಓಯ್ ಬಾಯ್ ಬಾಯ್. ರೊಟ್ಟಿ ನೀನೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತೀರಾ ಮಿಸ್ಟರ್ ಮದನ್ ಬ್ಲಾಗರ್. ನಾನು ಮಿಸ್ಟರ್ ಮದನ್. ಸೊ ಬನ್ನಿ ಇವತ್ತಿನ ಬ್ಲಾಗ್ ಬೇಗ ಬೇಗ ಸ್ಟಾರ್ಟ್ ಮಾಡೋಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಮ್ಮ. ನನಗೆ ಮೂಡಿಲ್ಲ ಹೇಳಕ್ಕೆ. ಓ ಹಿಂದೆ ತಿರ್ಕಂದು ಹೇಳ್ತಾವನು ಗುಡ್ ಮಾರ್ನಿಂಗು. ಪೂಜಾ ಪೂಜಾ ಇವತ್ತು ತಿಂಡಿ ಏನು ಮಾಡ್ತೀಯಾ? ದೋಸೆ ದೋಸೆ ಆಸೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಾನೆ ದಯವಿಟ್ಟು ಕನ್ನಡ ಇಟ್ಕೊಂಡು ನೋಡ್ತಾನೆ. ಹೌದಾ? ಅವನು ಆಲ್ವೇಸ್ ಕ್ಯೂಟೆಸ್ಟ್. ಆಯ್ತು, ಆಮೇಲೆ ದೈವಿಕ್ ಹೆಂಗ್ ನೋಡ್ತಾನೆ ನೋಡಿ. ಅವನ ಭಾಷೆಲ್ಲೇ ಮಾತಾಡ್ಬೇಕು ನಾನು, ಅವಾಗ ಅವನಿಗೆ ಬೇಗ ಅಂಡರ್ಸ್ಟ್ಯಾಂಡ್ ಆಗ್ಬಿಡುತ್ತೆ. ಹಲೋ ದೈವಿಕ್. ನೋಡಿ ಏನಂದ್ರೆ ನಾವು ದೈವಿಕ್ನ ರೆಡಿ ಮಾಡಿದೀವಿ. ರೆಡಿ ಮಾಡಿಲ್ಲ, ಚಡ್ಡಿ ಹಾಕಿದೀವಿ ಅಷ್ಟೇ. ಅವನ್ನ ಈಗ ಎಲ್ಲಿ ಕರ್ಕೊಂಡು ಹೋಗ್ತಿದೀವಿ ಅಂದ್ರೆ ಅವ್ರ ಅಜ್ಜಿ ಮನೆ ಕರ್ಕೊಂಡು ಹೋಗ್ತಿದೀವಿ. ಅವ್ರ ಅಮ್ಮನ ಜೊತೆ ಆಟ ಆಡ್ತಾವೆ. ಅವ್ರ ಅಮ್ಮ ಆ ಕಡೆ ನಿಂತ್ಕೊಂಡು ಈ ಅಂತವ್ರೆ. ಅದಕ್ಕೆ ಡ್ರ್ ಮಾಡೋದಂಗೆ ನೋಡಿ, ಇಲ್ಲಿ ಹಿಂಗೆ ಮಾಡೋದವನು ಯಾವಾಗ್ಲೂ. ಆಯ್ತು ಆಯ್ತು ಬಿಡು, ಸಾಕು ಆಯ್ತು. ಆಯ್ತು ಮಾಡ್ತಾ ಇರ್ಬೇಕು ಅವನು, ಇಲ್ಲಾಂದ್ರೆ ಹೊಡಿತಾನೆ ನೋಡಿ. ಆಯ್ತು 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 ಮಾಡ್ತೀನಿ. ಸಾಕು ನಡಿ ಹೋಗೋಣ, ಬನ್ನಿ ಗೈಸ್ ಹೋಗೋಣ. ಗೈಸ್ ಈಗ ನಾವು ಹೋಯ್ತಿದ್ದೀವಿ ದೈವಿಕ ಅವ್ರ ಅಜ್ಜಿ ಮನೆಗೆ. ಬನ್ನಿ, ಇವನ್ನ ಅವ್ರ ಅಜ್ಜಿ ಮನೆ ಹತ್ರ ಬಿಟ್ಬಿಟ್ಟು ವಾಪಸ್ ನನ್ನ ಮನೆಗೆ ಬರಬೇಕು. ಮತ್ತೆ ಚೂರು ಕೆಲಸ ಇದೆ ನನಗೆ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ದೈವಿಕಿಗೆ ಆಲ್ರೆಡಿ ಫ್ರೆಂಡ್ಸ್ ಬಂದಿದ್ದಾರೆ. ಇವ್ನು ನೋಡಿ ಆಗಲೇ ಕಿರ್ಸ್ತಾವನೆ. ನಮನ್ ನೋಡಿ ದೈವಿಕ್ ಫ್ರೆಂಡ್ಸು ಎಲ್ಲ. ಅವ್ರ ಅಮ್ಮ ಅವ್ರ ಅಜ್ಜಿನೂ ಬಂದ್ಬಿಟ್ರು ಕರ್ಕೊಳ್ಳೋಕ್ಕೆ. ಕರ್ಕೊಳ್ಳಿ ಬೇಗ ದೈವಿಕ್ನ. ದೈವಿಕ್ ಬಾಯ್. ದೈವಿಕ್ ಓಯ್ ಬಾಯ್ 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 ಬಾಯ್. ಸರಿ ಗೈಸ್, ನಿನ್ನೆ ಆ್ಯಕ್ಚುಲಿ ಕಾರ್ ತಗೊಂಡೋಗ್ಬಿಟ್ಟು ಹಂಗೆ ಬಂದು ನಿಲ್ಲಿಸ್ದೆ. ಇಲ್ಲಿ ನೋಡಿ, ಇಲ್ಲಿ ಹಂಗೆ ಎಷ್ಟು ಧೂಳು ಕೂತಿದೆ, ಸಿಕ್ಕಾಬಡೆ ಧೂಳು ಕೂತಿದೆ. ಇವಾಗ ಬಂದು ಕಾರ್ ವಾಶ್ ಮಾಡಲ್ಲ, ಅಷ್ಟೊಂದು ಟೈಮ್ ಇಲ್ಲ ನನಗೆ. ಬಂದು ಟಾರ್ಪಲ್ ಹಾಕ್ತೀನಿ ಅಷ್ಟೇ. ಬನ್ನಿ ಹೋಗೋಣ. ಗೈಸ್ ಏನಂದರೆ ಆ್ಯಕ್ಚುಲಿ ನಾನು ಎಲ್ಲ ಹೋಗಿ ಬರ್ಬೇಕಾಗಿತ್ತು, ಒಂದು ಕೆಲಸ ಇತ್ತು, ಮುಗಿಸ್ಕೊಂಡು ಜಸ್ಟ್ ಬಂದೆ. ಸೊ ಬನ್ನಿ ನಮ್ಮ ವೈಫ್ ಮನೆಗೆ ಹೋಗೋಣ. ಗೈಸ್ ನಾನು ಆಳಂಗಿಲೇ ಹೇಳಿದ್ನಲ್ಲ, ಕಾರಿಗೆ ಟಾರ್ಪಲ್ ಹಾಕ್ಬೇಕು ಅಂತ ಹಾಕ್ತಾ ಇದ್ದೀನಿ. ನಮ್ಮ ಬಾಮ ಇದೆ ನೋಡಿ ಹೆಂಗೆ ನೋಡ್ಕೊತಾವನೆ. ಚೆನ್ನಾಗಿದೆ ಬಿಡ, ಬರೀ ಇಂಥದೆಯಾ. ಸಕ್ಕ ಧೂಳಾಗ್ಬಿಟ್ಟಿದೆ, ತೊಳೆಯೋ ಮೂಡಿಲ್ಲ ನನಗೆ. ಗಾಡಿ ತೊಳೆಯೋ ಮೂಡಿಲ್ಲ, ನೆಕ್ಸ್ಟ್ ವೀಕಲ್ಲಿ ತೊಳಿತೀನಿ ಗೈಸ್. ಯಾಕೋ ಇವತ್ತು ಹುಷಾರಿಲ್ದಂಗಿದೆ. ನಮ್ಮ ಬಾಮ ಇದೆ ಹೆಲ್ಪ್ ಮಾಡ್ತಾವೆ ನೋಡಿ ನನಗೆ. ಹೇಳ್ಕೊ ಆ ಕಡೆ. ಹಾಂ ಏನದು ಕಚ್ಕೊಂಡಿರೋ ನೀನು? ಏನು ಪೂಜಾ? ಓಯ್ ಪೂಜಾ, ತಿಂಡಿ ಇನ್ನೂ ಆಗಿಲ್ವಾ? ಏನು ಅದಕ್ಕೆ? ವಾ ಅಷ್ಟೇ. ಏನು ಹಿಂಗಂದ್ಬಿಟ್ಟೆ ನೀನು? ನಾನೇನೋ ಆಗಿರುತ್ತೆ ಅಂದ್ಕೊಂಡೆ. ನಿಂಗೂ ತಿಂಡಿ ತಿನ್ಸಿಲ್ವಾ ಅಮ್ಮ? ದೋಸೆ ಆಸೆ, ದೋಸೆ. ಗೈಸ್ ಏನಂದ್ರೆ ಅಲ್ಲಿ ನನ್ನ ಬಾಮ ಇದು ಆಟ ಆಡ್ತಾವನೆ. ಇವನು ನನ್ನ ಮಗನಿಗೆ ಈಗ ನಾನು ಹಿಂದೆ ತಿರುಗಿಸಿದ್ರೆ ಈಗ ನೋಡಿ ಗೈಸ್, ನನ್ನ ಬಾಮೈದಲ್ಲಿ ಆಟ ಆಡ್ತಾನಲ್ವಾ. ಈಗ ನೋಡಿ ನಾನು ಹಿಂಗೆ ವಾಪಸ್ ಹೋಗ್ತೀನಿ. ನೋಡಿ ಇಲ್ಲಿ ನನ್ನ ಮಗ ಆ ಕಡೆನೇ ನೋಡ್ತಾವನೆ. ನೋಡಿ ಇಲ್ಲಿ ನೋಡಿ, ಇಲ್ಲಿ ದೈವಿಕ್, ಓಯ್ ದೈವಿಕ್ ನೋಡಿ, ಇಲ್ಲಿ ಬರೀ ಆ ಕಡೆನೇ ನೋಡ್ತಾವನೆ.
ನನಗೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇಲ್ವಲ್ಲ ಅಂತ. A few moments later. ಗೈಸ್ ಏನು ಗೊತ್ತಾ, ಸಿಕ್ಕಾಬಟ್ಟೆ ತಲೆನೋವು ಅಂದ್ಕೊಳ್ಳಿ. ನಾನು ಅಂದರೂ ಮಲ್ಕೊಂಡಿದ್ದೆ, ಒಂದು 2 hours ಮಲ್ಕೊಂಡಿದ್ದೆ, ಅಂದರೂ ಆಗ್ತಾರೆ ಸಿಕ್ಕಾಬಟ್ಟೆ ತಲೆನೋವು ಆಗ್ತಾನೇ ಇಲ್ಲ ಅಂದ್ಕೊಳ್ಳಿ. ಫುಲ್ಲು ತಲೆನೋವು ಅಂದರೂ. ಈಗ ನಮ್ಮ ಮಮ್ಮಿ ಮನೆ ಹತ್ರ ಹೋಗ್ಬೇಕೀಗ, ಮನೆ ಹೋಗೋಣ. ಪಾಪು, ಪಾಪು ಏನು ಮಾಡ್ತಿದ್ಯಾ? ಮಮ್ಮಮ್ಮ ತಿಂದಾ? ದೈವಿಕ್ ಮಮ್ಮಮ್ಮ ತಿಂದೇನೆ? ವಾ, ಬರೀ ಇಂಥದೆಯ. ಬರ್ತಾವನಲ್ಲ ಈಗ. ಹೋಗ ಮಗನೆ, ಏನು ಹಾಕ್ಬೇಕು? ನಾನು ಹೇಳಲ್ಲ? ಸರಿ ಆಯ್ತು, ಹೇಳ್ತೀನಿ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಇಸ್ಕೊತಾನ ದುಡ್ಡನ್ನ ನನ್ನ ಮಗ. ಇಸ್ಕೊಳ್ಳೋ ಮಗನೆ, ಇಸ್ಕೊಳ್ಳಮ್ಮ, ದುಡ್ಡು ಇಸ್ಕೊಳ್ಳೋ ಮಗನೆ. ನೋಡಿ ಹೆಂಗೆ ದುಡ್ಡು ಇಸ್ಕೊಳ್ಳೋದ್ರಲ್ಲಿ ಎತ್ತಿದ ಕೈ ನನ್ನ ಮಗ. No comments. ದೈವಿಕ್ಕು, ಓಯ್ ಪಾಪು, ಖರ್ಚಿಗಾಯ್ತು ಅನ್ನೋ, ಖರ್ಚಿಗಾಯ್ತು. ಸ್ವೆಟರ್ ತೆಗೀರಿ, ಅದು ಚಳಿ ಇರ್ಸಕ್ಕೆ. ಮಮ್ಮಿ ಹತ್ರ ಹೋಗ್ತಾನೆ ನೋಡಿ. ಗಾಯ್ಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಮನೇಲಿ ಹೆಂಗೆ ರೊಟ್ಟಿ ಮಾಡಿ ಇಟ್ಟಿದ್ದಾರೆ. ಫುಲ್ ರೊಟ್ಟಿ, ಕೋಳಿ ಸಾರು, ಬಿರಿಯಾನಿ. ಇವತ್ತು ಫುಲ್ಲು ಊಟನೇ ಸರಿಯಾಗಿ ತಿನ್ನೋದೆ, ಬಾರಿಸೋದೆ ಇವತ್ತು. ಬನ್ನಿ ಆ ಕಡೆ ಹೇಳ್ದೆ. ಗಾಯ್ಸ್ ಬಿಸಿ ಬಿಸಿ ಬಿರಿಯಾನಿ, ಬನ್ನಿ ತಿನ್ನೋಣ. ಗಾಯ್ಸ್ ಇವತ್ತಿನ ಮೆನು ಏನು ಅಂದರೆ ಬಿರಿಯಾನಿ, ರೊಟ್ಟಿ ಮತ್ತು ಚಿಕನ್ನು. ಗಾಯ್ಸ್ ಇಲ್ಲಿ ಏನು ನಡೀತಿದೆ ಅಂದರೆ, ಬರ್ತಡೇ ನನ್ನ ಮಗಂದು ನೆಕ್ಸ್ಟು. ಸೊ ಅದಕ್ಕೆ ಪ್ರಿಪ್ರೇಷನ್ ನಡೀತಾ ಇದೆ. ಅತ್ತೆನೂ ಮತ್ತು ಸೊಸೆನೂ ಇಬ್ಬರು ಸೇರಿಬಿಟ್ಟು ಇಲ್ಲಿ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಡ್ಯಾಡಿ ಏನು ಟೆನ್ಷನ್ ಇಲ್ದಂಗೆ ಆರಾಮಾಗಿ ರೊಟ್ಟಿ ಅಗಿತಾ ಇದ್ದಾರೆ. ಡ್ಯಾಡಿ, ನೀವು ಯಾರನ್ನೂ ಕರೆಯಲ್ವಾ? ಹಲೋ, ಕರೆಯಲ್ವಾ? ಡ್ಯಾಡಿ ಯಾರಿಗೂ ಕರೆಯಲ್ವಂತೆ. ಇಲ್ಲಿ ನೋಡಿ, ಇವರು ಪೂರಾ ಡಿಸ್ಕಷನ್ ಮಾಡ್ತಾ ಇದ್ದಾರೆ ಇಬ್ಬರು. ಏನು ಖುಷಿ, ಏನು ನಿನ್ನ ಡೌಟು ಖುಷಿ? ನಮ್ಮ ಮನೇಲಿ ಎಲ್ಲಕ್ಕಿಂತ ಬೆಸ್ಟ್ ಅಂಡ್ ಬೆಸ್ಟ್ ಯಾರು? ನಿಮ್ಮ 4 ಜನದಲ್ಲ? ನಾನೇ ಪೂಜಂಗ್ ಬಿಟ್ಟಿ. ಪೂಜೆ ನೀನೇ ಪೂಜಂಗ್ ಬಿಟ್ಟಿ ಯಾಕೆ? ಪತ್ನಿ, ನೀನು ಹೆಂಡತಿ ಅಲ್ವಾ? ಏನೇನ ಹೆಂಡತಿ ಅಲ್ವಾ ಅವಳು? ಅದಕ್ಕೆ ಹೆಂಡತಿ. ಯಾರ ಹೆಂಡತಿ? ಹೆಂಡತಿ ಕಣೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಮಮ್ಮಿ ಇವಳಿಗೂ ಕೇಳು ಕ್ವಶನ್ನ. ಸುಮ್ಮನಿರು, ಬೇಡ ನಿನಗೆ, ನಾನು ತಿಂತೀನಿ, ಸುಮ್ಮನಿರು. ಹೋಗಲ್ಲ, ಎಲ್ಲೋಗು, ಹೋಗು ಖುಷಿ ಹತ್ರ ಹೋಗು. ಹೋಗಲ್ವಾ? ನಿಂಗೂ ಬೇಕಾ ಜಾಮೀನು? ಕರ್ಕೊಂಡೋಗಿ ಖುಷಿ. ಗಾಯ್ಸ್, ಸೊ ಎಲ್ಲ ಮುಗಿಸ್ಕೊಂಡು ಮನೇಲಿ ಊಟ ಗೀಟ ಮಾಡಿಕೊಂಡು ಸ್ವೀಟ್ ಗೀಟ್ ತಿನ್ಕೊಂಡು ಮನೆಗೆ ಬಂದೆ. ಅಂದರೂ ತಲೆ ನೋವ್ತಾ ಇದೆ ಗಾಯ್ಸ್ ಸಿಕ್ಕಾಬಟ್ಟೆ. ಲಿಟ್ರಲಿ ತುಂಬ ನೋವಾಗ್ತಾಯಿದೆ. ಬಟ್ ಏನು ಟ್ಯಾಬ್ಲೆಟ್ಸ್ ತೊಗೊಂಡೆ, ಅಂದರೂ ಕಮ್ಮಿ ಆಗ್ತಾಯಿಲ್ಲ. ಎಲ್ಲೋ ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೆ ಫ್ಯಾಮಿಲಿ ಜೊತೆ, ಬಟ್ ಆಗಲಿಲ್ಲ. ಯಾಕಂದರೆ ಗಾಡೀಲಿ ಹೋಗಿ ಬರಬೇಕಾಯ್ತು, ಅದಕ್ಕೋಸ್ಕರ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ನಾಳೆ ಮತ್ತೆ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.